Hello, ಎಲ್ರಿಗೂ ನಮಸ್ಕಾರ. Welcome back to our YouTube channel. So, after a long time ಅಲ್ಲ after few years ನಾನು ಅಮ್ಮು ಹೊರಗಡೆ ಬಂದಿದ್ದೀವಿ. ಅದ್ರ ಜೊತೆ ನಮ್ಮ ಮೇಡಮ್ ಇವಳು ಹುಟ್ಟಕ್ಕೆ ಮುಂಚೆ ನಾವಿಬ್ಬರು ಹೊರಗಡೆ ಹೋಗಿದ್ದು. ಸೊ ಇವಳು ಹುಟ್ಟಿ 3 ವರ್ಷ ಆದಮೇಲೆ ಮತ್ತೆ ಹೊರಗಡೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿರೋ ದ ಗ್ರ್ಯಾಂಡ್ ರಿಟ್ರೀಟ್ ರೆಸಾರ್ಟ್ಗೆ ಬಂದಿದ್ದೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಇದೆ. ಸೊ ಅದನ್ನು ನೋಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು. ಸೊ ಇವರ ರೆಸಾರ್ಟ್ ಹೇಗಿದೆ, ನಮ್ಮ ಸ್ಟೇ ಇಲ್ಲಿ ಹೇಗಿರುತ್ತೆ, ಆಮೇಲೆ ಇವರ ಹಾಸ್ಪಿಟಾಲಿಟಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋಲಿ ನಾವು ನಿಮಗೆ ತೋರಿಸ್ತೀವಿ. ಓಕೆ. ಸೊ ಫೈನಲಿ ಎಂಟ್ರೆನ್ಸ್ ಹತ್ರ ಹೋದ್ವಿ. ಎಂಟ್ರೆನ್ಸಲ್ಲಿ ನಮಗೆ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಆರತಿ ಮಾಡಿ ಒಳಗಡೆ ಥ್ಯಾಂಕ್ ಯು. ಆಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ, ಮುಖ ಒರೆಸ್ಕೊಳ್ಳೋದಕ್ಕೆ ಟವಲ್ ಕೊಟ್ಟರು, ತಣ್ಣಗಿರೋ ಟವಲು. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಇಲ್ಲಲ್ಲ, ನಮ್ಮ ರೂಮಲ್ಲೂ ಪೂಲ್ ಇದೆ, ಬಾ ಅಲ್ಲಿ ಹೋಗೋಣ. ಬಾ ಹೋಗೋಣ. ಅಲ್ಲಿ ಅವ್ರೇನೋ ಚೆಕ್ ಇನ್ ಮಾಡ್ತಿದ್ದಾರೆ. ಸೊ ಅದನ್ನು ನೋಡೋಣ. ಮುಟ್ಟು ನೋಡು. ಬಾ, ಅದು ಕೊಡು, ಮುಟ್ಟು. ಏನಾಗಲ್ಲ, ಮುಟ್ಟು, ಕುತ್ಕೋ. ಹಿಂಗಿದೆ ತಣ್ಣಗಿದ್ಯಾ? ಹೌದಾ? ಹಾಂ. ಅಲ್ಲಿ ಇಳಿಬೇಡ, ಸ್ವಿಮ್ ಡ್ರೆಸ್ ಹಾಕಿಲ್ಲ. ಹಾಯ್. ಸೊ ನಾನು ಧೃತಿ ಮತ್ತೆ ರಘು ಫೈನಲಿ ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸ್ಕಿನ್ ಕನ್ಸರ್ನ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ನಾನು ಯಾವಾಗಲೂ ಡ್ರೈ ಸ್ಕಿನ್ ಬಗ್ಗೆ ಹೇಳ್ತಾ ಇರ್ತೀನಿ, ಡ್ರೈ ಸ್ಕಿನ್ ಕನ್ಸರ್ನ್ಸ್ ಬಗ್ಗೆ ಮಾತಾಡ್ತಿರ್ತೀನಿ. ಯಾಕೆಂತಂದ್ರೆ ನಂದು ಡ್ರೈ ಸ್ಕಿನ್ ಆಗಿರುತ್ತೆ, ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ನಂದು. ಆಯಿಲಿ ಸ್ಕಿನ್ ಇರೋರಿಗೆ ಆಕ್ನಿ ಇಶ್ಯೂಸ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಾ, ಸ್ಯಾಲಿಸಿನಮೈಡ್ ಅನ್ನೋ ಒಂದು ಫೇಸ್ ವಾಶ್ ನೀಮ್ ಫೇಸ್ ವಾಶ್ಗಿಂತ 3 ಪಟ್ಟು ಫಾಸ್ಟ್ ಆಗಿ ಆಕ್ನಿನ ರಿಡ್ಯೂಸ್ ಮಾಡುತ್ತೆ. ನೀಮ್ ಫೇಸ್ ವಾಶು ಆಕ್ನಿ ರಿಡ್ಯೂಸ್ ಮಾಡಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ರಿಸಲ್ಟ್ ತೋರಿಸೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಅಂತಾನೆ ನಾನು ದ ಡರ್ಮಾಕೋ ಅವರ ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಫೇಸ್ ವಾಶ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ಪವರ್ ಆಫ್ 2 ಆಕ್ಟಿವ್ಸ್ ಜೊತೆಗೆ ಬರುತ್ತೆ, ಸ್ಯಾಲಿಸಿಲಿಕ್ ಆಸಿಡ್ ಹಾಗೆ ನೈಸಿನಮೈಡ್. ಸೊ ಸ್ಯಾಲಿಸಿಲಿಕ್ ಆಸಿಡ್ ಬೆಟಾ ಹೈಡ್ರಾಕ್ಸಿ ಆಸಿಡ್ ಆಗಿರುತ್ತೆ. ಇದು ಎನ್ಲಾರ್ಜ್ಡ್ ಪೋರ್ಸ್ ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಆಕ್ನಿ ಬ್ರೇಕ್ಔಟ್ಸ್ ನ ಹಾಗೆ ಬ್ಲಾಕ್ ಹೆಡ್ಸ್ ನ ಕೂಡ ಟಾರ್ಗೆಟ್ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ ನ ಹೆಲ್ದಿ ಹಾಗೆ ಕ್ಲಿಯರ್ ಆಗಿಡುತ್ತೆ. ನೈಸಿನಮೈಡ್ ಇದು ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ B3 ಅಂತಾನೆ ಹೇಳ್ಬೋದು. ಇದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಇಂಗ್ರೀಡಿಯೆಂಟ್ ಅಂತಾನೆ ಕರೀತಾರೆ. ಇದು ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಿಸ್ಕಲರೇಷನ್ ಆಗಿರ್ಬೋದು ಅಥವಾ ಆಕ್ನಿ ಮಾರ್ಕ್ಸ್ ನ ಫೇಡ್ ಮಾಡೋದ್ರ ಜೊತೆಗೆ ಬ್ರೇಕ್ಔಟ್ ಇಂದ ಆಗಿರೋ ಸ್ಕಾರ್ಸ್ ನ ಕೂಡ ಬಿಡೋದಿಲ್ಲ. ಇದು ಪೋಸ್ಟ್ ಫೇಸ್ ವಾಶ್ ನಿಮ್ಮ ಸ್ಕಿನ್ ಅನ್ನ ತುಂಬಾ ಸಪಲ್ ಆಗಿಡುತ್ತೆ, ಹಾಗೆ ಹೈಡ್ರೇಟೆಡ್ ಆಗಿ ಕೂಡ ಇಡುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಹಾಗೆ ಆಕ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಇದು ಡರ್ಮಟಾಲಜಿಸ್ಟ್ ಡಿಸೈನ್ ಮಾಡಿರ್ತಾರೆ. ಯಾವುದೇ ತರ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ತರದ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಇವರ ಎಲ್ಲ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಸೊ ದ ಡರ್ಮಾಕೋ ಅವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಮಿಂತ್ರಾ ಹಾಗೆ ಪರ್ಪಲ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೆ ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪಾನ್ ಕೋಡ್ AMRUTHA2025 ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ದ ಡರ್ಮಾಕೋ ಅವರು ಯಂಗ್ ಸೈಂಟಿಸ್ಟ್ ಮುಖಾಂತರ ಒಂದು ಇನಿಷಿಯೇಟಿವ್ ನ ಹಮ್ಮಿಕೊಂಡಿರ್ತಾರೆ. ಪ್ರತಿ ವರ್ಷ ಇವರು 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಎಜುಕೇಟ್ ಮಾಡೋದಕ್ಕೆ ಎಂಪವರ್ ಮಾಡ್ತಾರೆ. ಇದನ್ನ ಮಾಡಬೇಕು ಅಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಈ ಭೂಮಿ ಅನ್ನೋ ಫೌಂಡೇಶನ್ಗೆ ಲಿಂಕ್ ಆಗುತ್ತೆ. ಸೊ ಹ್ಯಾಪಿ ಶಾಪಿಂಗ್. ಹಾಗೆ ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ ಹೇಗಿತ್ತು ಅಂತ ನೋಡಿ. ಲುಕ್ಸ್ ನೈಸ್. ತುಂಬ ಕಾಮಾಗಿದೆ ಈ ರೆಸಾರ್ಟು. ಅಂದರೆ ಸಿಟಿಯಿಂದ ಕಂಪ್ಲೀಟ್ ಹೊರಗಡೆ ಇದೆ, ತುಂಬ ಪೀಸ್ಫುಲ್ ಆಗಿದೆ. ಸುತ್ತಲೂ ಕಾಫಿ ಪ್ಲಾಂಟೇಶನ್ಸ್ ಇದೆ. ಇಲ್ಲಿದೆಯಲ್ಲ, ನಾನು ಹಿಂದೆಗಡೆ ಕಾಣಿಸ್ತಾ ಇರೋದೆಲ್ಲ ನಾರ್ಮಲ್ ರೂಮ್ಸ್. ಇದು ನಾರ್ಮಲ್ ಅಂದರೆ ಲೈಕ್ ವಿಲ್ಲಾಸ್ ಅಲ್ಲ, ವಿಲ್ಲಾಸ್ ಬೇರೆ ಆ ಕಡೆ ಇದೆ. ಸೊ ಇದೆಲ್ಲ ನಾರ್ಮಲ್ ರೂಮ್ಸ್. ಹಾಂ, ಏನು ಏನೇನ್ ಮಾಡಬಹುದು, ಇಲ್ಲಿ ಏನೇನಿದೆ ಎಲ್ಲ ಹೇಳಿದ್ರು. ವೆರಿ ನೈಸ್. ಶಿಲ್ ಎಕ್ಸ್ಪ್ಲೇನ್ ಅಗೇನ್ ಅಂತ. ಓಕೆ. ಇದೆಲ್ಲ ವಿಲ್ಲಾಸ್ ಅನ್ಸುತ್ತೆ. ಇದೆಲ್ಲ ವಿಲ್ಲಾಸ್. ಹೇಗಿದೆ ಧೃತಿ? ಹೌ ಇಸ್ ಇಟ್? ಹೌ ಇಸ್ ಇಟ್? Yes, very good. Very good. It's beautiful ಹೇಳು. Is it beautiful? Yes, it is beautiful. ಸೈಕಲ್ಸ್ ಎಲ್ಲ ಇದೆ, ತುಳಿಬಹುದು. Are you excited? ಓ, ಇವತ್ತಿಗೆ ಇನ್ನು 2 ದಿನಕ್ಕೆ ಇದೇ ನಮ್ಮ ಮನೆ. ಇದೇ ನಮ್ಮ ಮನೆ 2 ಡೇಸ್ಗೆ.
ಹೇಗಿದೆ ನಮ್ಮ ಮನೆ ಒಳಗಡೆ ನೋಡೋಣ. ನೋಡು ನಿಂಗೆ ಅಂತ ಒಂದು ಪುಟ್ಟು ಬೆಟ್ಟಿದೆ. ನೈಸ್, ವಾವ್, ಹ್ಯೂಜ್. ಲುಕ್ ಎಟ್ ದಟ್. ಧೃತಿ ಸ್ಕ್ರೀನ್ ಓಪನ್ ಆಗ್ತಾ ಇರೋದು ನೋಡಲ್ಲಿ. ನೋಡಲ್ಲಿ ಎಲ್ಲಿದೆ ಪೂಲು? ನೋಡು ಎಲ್ಲಿದೆ ಪೂಲು? ಎಲ್ಲಿದೆ ಪೂಲು? ಇಲ್ಲಿ ಈ ಕಡೆ ಬಾ, ಅವಳ ಮುಖದ ಎಕ್ಸ್ಪ್ರೆಷನ್ ನೋಡು. ಅಲ್ಲೇ ಇರು, ಅಲ್ಲೇ ಇರು. ಇಲ್ಲಿ ನೋಡು, ನೋಡು. ಹೌದು, ಕರೆಕ್ಟ್. ಹಾ, ನೀನ್ ನನ್ನ ಜೊತೆನೇ ಆಡು, ಪರವಾಗಿಲ್ಲ. ನಾನು ನೀನು ಅಮ್ಮ ಒಟ್ಟಿಗೆ ಆಟ ಆಡೋಣ, ಓಕೆನಾ? ಹೇ, ಇಲ್ಲಿ ಕಿಚನ್, ಮೋಸ್ಟ್ ನೀಡೆಡ್ ಕಿಚನ್ ನಮಗೆ ಆ್ಯಕ್ಚುಲಿ. ವಿಲ್ಲಾ ಮಾತ್ರ ತುಂಬ ಸ್ಪೇಷಿಯಸ್ ಹಾಗೆ ತುಂಬ ನೀಟಾಗಿತ್ತು. ಹೋಗಿದ ತಕ್ಷಣ ನಾನು ಧೃತಿ ಮಾಡಿದ್ದು ಒಂದೇ ಕೆಲಸ, ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋದಕ್ಕೆ ರೆಡಿ ಆದಿತ್ತು. ಅವಳಂತೂ ಸ್ವಿಮ್ ಮಾಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ಲು. ಇವಾಗಲೇ ಹಾಕೋಬೇಕಲ್ಲ, ಹಾಕೋ, ಹಿಂತಿರುಗು, ಹಾಕೋ, ಕಾಲು ಹಾಕೋ. ಜಂಪ್ ಮಾಡೋಣ. ಫಸ್ಟ್ ಅಪ್ಪ ಜಂಪ್ ಮಾಡ್ತಾರೆ, ಆಮೇಲೆ ನಿನ್ನ ಕರ್ಕೋತಾರೆ, ಓಕೆನಾ? ಹಾಂ, ಓಕೆ. ಇರು, ಅಪ್ಪ ಜಂಪ್ ಮಾಡಿದ್ದು ಅಲ್ಲಿಗೆ ಹೊಟ್ಟೋದ್ರು. ಅಯ್ಯೋ, ಏನ್ ಖುಷಿನೋ ಇದು. ಹಲೋ, ಹಾಯ್ ಧೃತಿ. ಯಸ್ ಯಸ್ ಯಸ್. ಎಲ್ಲಿಂದ ಬರಬೇಕು? ನಾನು ಗುಮ್ಮನಾ? ಗುಮ್ಮ ಥರ ಬರಬೇಕಾ? ಹೆಂಗೆ ಬರಲಿ ಗುಮ್ಮ ಥರ? ನೋಡಿ, ಬರ್ತೀನಿ ಗುಮ್ಮ ಥರ. ಗುಮ್ಮ, ಗುಮ್ಮ ಗುಮ್ಮ, ಎಲ್ಲಿ ಧೃತಿ? ಬಾಯ್ಲಿ ಗುಮ್ಮ. ಎಷ್ಟೋ ದಿನಗಳಾದಮೇಲೆ 3 ಜನ ಒಟ್ಟಿಗೆ ಹಾಯಾಗಿ ರಿಲ್ಯಾಕ್ಸ್ ಮಾಡಿಕೊಂಡು, ಆಟ ಆಡಿಕೊಂಡು, ತಮಾಷೆ ಮಾಡಿಕೊಂಡು, ತರಲೆ ಮಾಡಿಕೊಂಡು ನಮ್ಮ ದಿನನ ಕಳೆದ್ವಿ. ಇಟ್ ವಾಸ್ ಸೋ ನೈಸ್. ಆಟ ಆಡ್ತಾ ಆಡ್ತಾ ಸುಸ್ತಾಗೋಯ್ತು. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಆಲ್ರೆಡಿ ಸಂಜೆ ಆಗೋಯ್ತು. ಸೊ ಇನ್ನೂ ರೆಸಾರ್ಟಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದ್ವಿ. ನಮ್ಗೆ ಏನು ಕಾಣಿಸ್ತು ಗೊತ್ತಾ? ನೀವೇ ನೋಡಿ. ಜುಳು 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 ನೀರ್ ಸೌಂಡ್ ಕೇಳಿಸ್ತಾ ಇದೆಯಾ ನಿಮ್ಗೆಲ್ಲ? ಹಾಯ್ ಧೃತಿ. ಧೃತಿ ಹೆಂಗಿದೆ ಜಾಗ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ಟ್ರೀಮ್, ವಾಟರ್ ಸ್ಟ್ರೀಮ್. ಕಲ್ಲ ಅಲ್ಲೋಗಿ ಕುತ್ಕೊಳ್ಳೋಣ ಬಾರೋ. ನಾನು ಇಲ್ಲಿ ಕುತ್ಕೊಂತೀನಿ ಮಮ್ಮ, ಹಂಗೆ ತಣ್ಣಗೆ ಚೆನ್ನಾಗಿದೆ. ನೀನು ಬಾ. ಭಯ ಹೋಯ್ತಾ ಈಗ? ನೋಡ, ಅಪ್ಪ ಇದ್ದಾಗ ಇಳಿಲೇ ಇಲ್ಲ ನೀನು, ಅಮ್ಮಿ ಅಮ್ಮ ಬಂದಾಗ ಇಳಿತಾ ಇದೀಯ. Fall down. Yes, 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 yes.
ಪ್ಲೇರಿಯಾ ನಾವು ಆಡ್ಬೋದು. ಇಷ್ಟೊತ್ತು ಯಾರೋ ಹೇಳಿದ್ರು ಹಾಳು ಮಾಡ್ಬಿಡ್ತೀವಿ ಅದು ಮಾಡ್ಬಿಡ್ತೀವಿ ಅಂತ. ಸರಿ ಜಾರು. ನೀನು ಅಮ್ಮನ ಬಾಲನೇ ಗೊತ್ತು ನಂಗೆ ಬಿಡು. ನಾನು ಆಡ್ತೀನಮ್ಮ. ಗೊತ್ತಾಯ್ತಾ? ಹಿಂಗ್ ಇಂಡೈರೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ ನೋಡು. ನಾನು ಶಾರ್ಟ್ ಇಲ್ಲ ಅಂತ. ಏಯಪ್ಪ ಇದೇನು ಮಗ ನಂಗೆ ಹಿಂಗೆ ಹೋಗ್ತಾ ಇದೆ. ಎಡಗಾಳ ಕೊಂದು ತಲಮಿ ಮಗ್ನೆ ಬಿದ್ದದೆ ಮಗ್ನೆ. ಅಯ್ಯೋ ದೇವ್ರೆ. ರೆಸ್ಟೋರೆಂಟ್ ಸಗಲಾಗಿದೆ ಅಲ್ಲ? ಚೆನ್ನಾಗಿದೆ, ವೆರಿ ನೈಸ್. ಎಷ್ಟು ನೀಟಾಗಿ ಸಾರ್ಟ್ ಮಾಡಿ ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ವಾ? ಅದು ನೀಟಾಗಿ ಆಯ್ತು. ಆಕ್ಚುಲಿ ಧೃತಿ ಹಂಗೆ ನೋಡಕ್ ಹೋದ್ರೆ ಎಷ್ಟು ಮೆರ್ತಿದ್ದಾಳೆ, ಕುಣಿದಿದ್ದಾಳೆ, ಸೊಕ್ಕಿದ್ದಾಳೆ. ಆದ್ರೂ 9 ಗಂಟೆ ಮಾಡಿದ್ಲು. ಎಷ್ಟು ಇವಾಗ ಟೈಮು? 9 ನೋಡು. 8:45 8:50 ಮಲ್ಕೊಂಡಿರೋದು ಮೇಡಮ್. ಆಕ್ಚುಲಿ ರಘು ಮತ್ತೆ ಧೃತಿ ಇವತ್ತು ಸಖತ್ ಮಾಡಿದ್ರು. ಅವಳು ರಘು ಜೊತೆಗೆ ಇದ್ಲು ಅವಳು. ಆಕ್ಚುಲಿ ನಂಗೆ ಸ್ವಲ್ಪ ಸಾರಿ ಬಿಸ್ನೆಸ್ ಸ್ವಲ್ಪ ಏನೋ ಸ್ವಲ್ಪ ಒಂದಷ್ಟು ಬಿಸ್ನೆಸ್ ಆಂಟ್ರಪ್ರನರ್ ಏನೋ ಅಂತ ಹೇಳ್ತಾಳೆ ಮಾತ್ರ. ಇಲ್ಲ, ನಾ ಸುಮ್ಮನೆ ಹೇಳಿದ್ ನಿಂಗೆ ಕರೆಕ್ಟ್ ಮಾಡಿದ್ದಲ್ಲ. ನಾನು ಕರೆಕ್ಟಾಗಿ ಹೇಳಿದ್ನ ಅಂತಾನೆ ಹೇಳಿದ್ರು ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಅಷ್ಟೇ. ಸೊ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದಿಸ್ ಪ್ಲೇಸ್ ಆಫ್ಟರ್ ಅ ಲಾಂಗ್. ಈಗ ಚಳಿ ಇದೆ ರಾತ್ರಿ. ನಾನು ಅದಕ್ಕೆ ಆದ್ರೂ ನನಗೆ ಈ ವೆದರ್ ಇಷ್ಟ. ಸೊ ನಾನು ಚಿಲ್ಲಾಗಿ ಅಮ್ಮಂಗೂ ನಿನಗೂ ಶಾರ್ಟ್ಸ್ ಹಾಕೊಂಡು ಪೂಲಲ್ಲಿ ಇಳಿದ್ಯಾ? ಯಾಕೆ ಹೇಳು, ಹಗ್ಲೊತ್ತೇ ಈಗ ಹೇಳಿದ್ರೆ ಹಗ್ಲೊತ್ತಾದ್ರೆ ಒಂಚೂರು ಬಿಸಿ ಬೆಚ್ಚಗಾಗಿರುತ್ತೆ ನೀರು. ಸೌಂಡ್ ನೋಡು, ಕ್ರಿಕೆಟ್ ಕ್ರಿಕೆಟ್ ಆ ಕಡೆ ಲಾಸ್ಟ್ ರೂಮ್ ಸಿಕ್ಕಿದ್ರೆ ಮೇ ಬಿ ಅದು ಸ್ಟ್ರೀಮ್ ಸೌಂಡ್ ಬರ್ತಿತ್ತೇನೋ ವಾಟರ್ದು. ಸೀರಿಯಸ್ಲಿ ಸಖತ್ತಾಗಿತ್ತು. ಅಪ್ಪ ಸಾಕಾಗಿತ್ತು ಆ ಬೆಂಗಳೂರಲ್ಲಿ ಆ ಟ್ರಾಫಿಕ್ಕು, ಆ ಸೌಂಡು, ಪೊಲ್ಯೂಷನ್ನು, ಅದೇ ಶೂಟಿಂಗು, ಅದೇ ಮನೆ, ಅದೇ ಗೋಡೆಗಳು. ಎಷ್ಟು ಸಲ ಹೇಳಿದೀನೋ ನಿನಗೆ ಅಲ್ವಾ? ಅದೊಂದು ಚೇಂಜ್ ಇಂಪಾರ್ಟೆಂಟ್. ಪುಟ್ಟ ಬರೀ ಗೋಡೆಗಳು ನೋಡಿ ನೋಡಿ ಸಾಕಾಗಿದೆ ಕಣೋ. ನಾವು ಆಲ್ಮೋಸ್ಟ್ 4 years ಆಯ್ತು ಪುಟ್ಟ. ಲಾಕ್ಡೌನ್ ಮುಂಚೆ ಗೋವಾ, ನನ್ನ ಬರ್ಡೇ ಗೋವಾಗೆ ಹೋಗಿದ್ದು ಅಷ್ಟೇ. ಅದೇ ಲಾಸ್ಟ್. ಅದಾದ್ಮೇಲೆ ಇಟ್ಸ್ ನೈಸ್. ನಾಳೆ ಹೇಗಿರುತ್ತೆ ಅಂತ ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ಏನೋ ಮಾರ್ನಿಂಗ್ ವಾಕ್ ಎಲ್ಲ ಇದೆಯಂತೆ. ಆ ಟೈಮ್ ಗೆದ್ರೆ ತೋರಿಸ್ತೀವಿ. ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್ ಅಲ್ಲಿ ವಾಕ್, ಅಲ್ಲೂ ಏನೋ ಒಂದು ಸ್ಟ್ರೀಮು ಅದೆಲ್ಲ ಚೆನ್ನಾಗಿದೆ. ಸೊ 7-7:30 ಬನ್ನಿ ಅಂದ್ರು. ನಾವು ಅಷ್ಟೊತ್ತಿಗೆ ಎದ್ದಿರ್ತೀವಲ್ಲೋ ಗೊತ್ತಿಲ್ಲ ಅಂದ್ವಿ. ಸೊ 8 ಗಂಟೆಗಾದ್ರೂ ಬನ್ನಿ ಅಂದ್ರು. ನೋಡೋಣ, ಧೃತಿ ಮೇಲೆ ಡಿಪೆಂಡ್. ಧೃತಿ ಇದ್ರೆ ನಾವು ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಶಿ ವೇಕ್ಸ್ ಅಪ್, ಹೋಗೋಣ. ಎದ್ದರೆ ಎದ್ದಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾ ಓಕೆ, ಸಿ ಯು ದೆನ್. ನಾಳೆ ಸಿಗೋಣ. ಹಾಯ್, ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆ 7 ಗಂಟೆ ಆಗಿದೆ. ಅವರಿಬ್ಬರು ಇನ್ನೂ ಎದ್ದಿಲ್ಲ. ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೋಡಿ, ಇದೇ ಮಾರ್ನಿಂಗ್ ವ್ಯೂ. ಇಲ್ಲಿ ಮೇಲೆಗಡೆ ಸೂರ್ಯ ಹುಟ್ಟಿದ್ದಾನೆ ಅಂತ ಈಗ ಆರೆಂಜ್ ಕಲರ್ ಆಗಿದೆ, ಎಲ್ಲನೂ ಆರೆಂಜ್. ನೋಡಿ, ಇದು ವಿಲ್ಲಾ ಸೈಡು. ಮೇಡಮ್ಮು ಮತ್ತು ಇವರಿಬ್ಬರು ಮಲಗಿದ್ದಾರೆ. ಎಪ್ಸಿದ್ರೆ ಚಳಿ ಆ್ಯಕ್ಚುಲಿ ಎಷ್ಟು ಚಳಿ ಗೊತ್ತಾ? ಬೆಡ್ಡೆಲ್ಲ ಒದ್ದೆ ಅನ್ನಲ್ಲ, ಅದನ್ನು ತಣ್ಣಗಾಗಿತ್ತು. ಬೆಡ್ಡೆಲ್ಲ ಫುಲ್ಲು ತಣ್ಣಗಾಗಿತ್ತು. ನಾನು ಅದಕ್ಕೆ ಸರಿ ಇನ್ನು ಈ ವ್ಯೂ ಮತ್ತೆ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದೆ ಒಂದು ಸಲ. ನೋಡೋಣ, ವಾಕ್ ಹೋಗಬೇಕು. ಇನ್ನೊಂದಷ್ಟು ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಅದೆಲ್ಲ ಮಾಡಬೇಕು. ಇಬ್ಬರು ಫೈನಲಿ ಎದ್ದು ಶಾರ್ಟ್ ವಾಕ್ ಅಲ್ಲೇ ಮುಗಿಸಿದ್ವಿ.
ಸೊ ಈಗ ಕಾಫಿ ಪ್ಲಾಂಟೇಶನ್ ವಾಕ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗನೇ ನೀನು ಕಾಣಿಸ್ತಲ್ಲ, ಕಾಫಿ ಪ್ಲಾಂಟೇಶನ್ ವಾಕ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾವ್, ಸೊ ನೈಸ್ ಅಲ್ಲ, ಹೆಂಗೆ ಕಾಣ್ತಿದೆ ನೋಡಿ ದಿನ ಬೆಳಿಗ್ಗೆ. ಹೇ ಧೃತಿ, ವಾಟ್ಸಪ್ ಇಲ್ಲೋಡು. ಡಂಕನಕ ಡಂಕನ ಡಂಕನಕ ಡಂಕನ ಡಂಕನಕ ಡಂಕನ. ಸುಮ್ಮನೆ ಡವು. ಸೊ ಕಾಫಿ ಪ್ಲಾಂಟೇಶನ್ ವಾಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಯಾವ್ಯಾವ ಕಾಫಿನ ಯಾವ್ಯಾವ ಊರಲ್ಲಿ ಬೆಳೀತಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಇಟ್ ವಾಸ್ ಸೋ ನೈಸ್ ಆ್ಯಂಡ್ ತುಂಬ ಒಂಥರ ರಿಫ್ರೆಶಿಂಗ್ ಆಗಿತ್ತು ಬೆಳಗ್ಗೆ ಬೆಳಗ್ಗೆ. ಅಯ್ಯೋ ರಕ್ತ ಸೋರ್ತಾ ಇದೆಯಲ್ಲೋ ಕಂದ. ಸೊ ಇವರ ಈ ರಿಯಾಕ್ಷನ್ಗೆ ಕಾರಣ ಏನು ಅಂತಂದರೆ, ಸ್ಟೈಲಾಗಿ ಆರೆಂಜ್ ಕಿತ್ಕೊಂಡ್ಬರ್ತೀನಿ ಅಂತ ಮರ ತಕ್ಕೋಗಿದ್ದೆ, ಮರದಲ್ಲಿ ಮುಳ್ಳಿರೋದು ನೋಡ್ಕೊಂಡಿಲ್ಲ. ನೋಡಿ ನಮ್ಮ ಈ ರಿಯಾಕ್ಷನ್ಗೆ ಕಾರಣ ತೋರ್ಸು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ಏನಾಯ್ತು? ಯಾಕೆ ಬೇಕಪ್ಪ ನಿಂಗೆ ಇದೆಲ್ಲ ಅಂತ ಕೇಳು. ನಿಂಗೋಸ್ಕರ ಮಮ್ಮ, ನಿಂಗೆ ಆರೆಂಜ್ ಕಿತ್ಕೊಂಬರಕ್ಕೋಸ್ಕರ. నీ ప్రాణాలకు ప్రాణానై ఉన్నా ಇಲ್ಲೊಂದು ಸೊಳ್ಳೆ ಕಚ್ಚಿದೆ. ಅದು ಕರೆಕ್ಟ್ ಕಣ. ಸೊಳ್ಳೆ ಕಚ್ಚಿದಕ್ಕೆ ಬ್ಯಾಂಡೆಡ್ ಹಾಕೊಂಡಿದ್ದಾಳು. ಹಾಂ ಸರಿ ತಗೋ. ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ. ಧೃತಿ ಮತ್ತು ರಘು ಬಂದು ನೋಡ್ತಾರೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಧೃತಿ ಧೃತಿ ಹೇಗಿದೆ? ಅಯ್ಯೋ ಚೆನ್ನಾಗಿದೆ ಅಂತೆ, ಅವಳು ಹೇಳಕ್ಕೆ ಬಿಡ್ಲಿಲ್ಲ. ನೀನ್ ಚೆನ್ನಾಗಿದೆ ಅಂತ ಇಲ್ಲ. ವಾವ್, ಅಯ್ಯೋ ಸೂಪರ್. ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಸರ್ಪ್ರೈಸ್. ಹೌದು, ಒಂದು ಸ್ಮಾಲ್ ಸರ್ಪ್ರೈಸ್. ನನಗಲ್ಲ, ನಮಗೆ ಫಸ್ಟ್ ಟೈಮ್ ಫ್ಯಾಮಿಲಿ ಕ್ಯಾಂಡಲ್. ಎಲ್ಲಾದ್ರೂ ನೋಡಿದೀರಾ ಈ ತರ? ಸೊ ಫ್ಯಾಮಿಲಿ ಕ್ಯಾಂಡಲ್ ಲೈಟ್ ಡಿನ್ನರ್. ಅಲ್ಲಿ ನೋಡಿದ್ಯಾ ಪುಟಾಣಿ ಕೇಕು? ಪಾಪ ಆಕ್ಚುಲಿ ಪಾಪ ನಾನು ಅವ್ರಿಗೆ ಇಷ್ಟೆಲ್ಲ ಹೇಳಿರ್ಲಿಲ್ಲ. ಒಂದು ಪುಟ್ಟದಾಗಿ ಸಿಂಪಲ್ ಆಗಿ ರೆಡಿ ಮಾಡ್ಕೊಡ್ತೀನಿ. ಇರೋ ಕೊಡ್ತೀನಿ ಕೊಡ್ತೀನಿ. ಬೌಲ್ ತಂದು ಕೊಡ್ಬೇಕು ಅವ್ರಿನ್ನು. ಹಾಂ ಸರಿ, ಓಕೆ. ಸಿಂಪಲ್ ಆಗಿ ರೆಡಿ ಮಾಡಿಕೊಡಿ ಅಂತ ಹೇಳಿದೆ. ಬಟ್ ಅವರು ದೇ ಆ್ಯಕ್ಚುಲಿ ಡಿಡ್ ಇಟ್, ಅಂದರೆ ತುಂಬ ಎಕ್ಸ್ಟ್ರಾನೇ ಮಾಡಿದ್ದಾರೆ ಅವರು. ಓ ತುಂಬ ಚೆನ್ನಾಗಿ ಬರುತ್ತೆ. ಇರು ಇರು ಇರು, ಲೆಟ್ ಮಿ ಹೆಲ್ಪ್ ಯು. ಇರ್ಬೋದು. ಅವ್ರಿಗೂ ಇಷ್ಟ ಆಗಿದೆ. ಸೊ ಫೈನಲಿ ಡೇ 2 ಮುಗೀತು, ಡಿನ್ನರು ಮುಗೀತು. ಇಟ್ ವಾಸ್ ಸೋ ನೈಸ್. ಪರವಾಗಿಲ್ಲ, ಅಮ್ಮಗೂ ಸರ್ಪ್ರೈಸ್ ಕೊಡೋದಕ್ಕೆ ಬರುತ್ತೆ ಅಂತ ಅನ್ನಿಸ್ತು. ಥ್ಯಾಂಕ್ಸ್ ಟು ಅಮ್ಮು, ಇಂಥ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ನಾವಂತೂ ಎಂಜಾಯ್ ಮಾಡಿದ್ವಿ. ಸೊ ವಿ ಆರ್ ಫೀಲಿಂಗ್ ಸ್ಯಾಡ್. ಯಾಕೆಂದರೆ ಇವತ್ತು ಹೊರಡಬೇಕು ನಾವು. ಬಾಯಿಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಗೋಣ, ಅಲ್ಲಿಗೆ ಹೋಗ್ತಾ ಇರೋದು. ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೊರಡಬೇಕು ವಿತ್ ಅ ಹೆವಿ ಹಾರ್ಟ್. ನೋಡ್ದ್ಯಾ ನೀನು? ಎಷ್ಟು ಕಾಣಿಸ್ಕೊತಾ ಇರ್ತೀಯ ನೀನೇ. ಬೋಲೆ ಬೋಲೆ ನೋಡಿ, ಅಲ್ಲೊಂದು ಸ್ಯಾಡ್ ಫೇಸ್ ಕಾಣಿಸ್ತಾ ಇದೆ, ತೋರಿಸ್ತೀವಿ ಬನ್ನಿ. ಬನ್ನಿಪ್ಪ. ತಪ್ಪುನು. ನೆಕ್ಸ್ಟ್ ಮತ್ತೆ ಬರೋಣ ಆಯ್ತಾ, ರಜಾ ಇದ್ದಾಗ. ರಜಾ ಇದ್ದಾಗ ಇದೇ ತರ ಇನ್ನೊಂದು ಜಾಗಕ್ಕೆ ಹೋಗೋಣ. ಇದು ನಮ್ಗೆ ಯಾರೋ ಕೊಟ್ಟಿದ್ದು ಗಿಫ್ಟು, ಅಪ್ಪನ್ ಬಿಗ್ಗೆಸ್ಟ್ ಸಪೋರ್ಟರ್. ಶೀತಲ್ ತೋರಿಸ್ತಾಳಂತೆ ಅವಳು. ನಿನ್ ಮುಖ ಕಾಣಲ್ಲ ಹಂಗಿಟ್ರೆ.
ಶೀತಲ್ ಶೆಟ್ಟಿ ಅಂತ ರಂಗೇಗೌಡ ಇಂದನೂ ಹೇಳಿದ್ದೀನಿ. ಲೈಕ್ ರಂಗೇಗೌಡ ಇಂದನೂ ಶಿ ಇಸ್ ಫಾಲೋಯಿಂಗ್ ಅಸ್ ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡ ಸಪೋರ್ಟರ್ ನನಗೆ. ಸೊ ನಾನು ಚಿಕ್ಕಮಂಗ್ಳೂರಲ್ಲಿರೋದು ತಿಳ್ಕೊಂಡು ಅವ್ರ ಕಸಿನ್ ಇಲ್ಲೇ ಎಲ್ಲೋ ಇದಾರಂತೆ ಹತ್ರದಲ್ಲಿ, ಸೊ ಅವ್ರ ಹತ್ರ ಕಳ್ಸಿಕೊಟ್ಟಿದ್ದಾರೆ. ಸೊ ವೆರಿ ಸ್ವೀಟ್ ಗೆಸ್ಚರ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ಲಾಡ್. ಹೋಗಕ್ಕೆ ಮನ್ಸಿಲ್ಲ, ಬಟ್ ಹೋಗದೆ ಬೇರೆ ವಿಧಿ ಇಲ್ಲ, ಹೋಗ್ಲೇಬೇಕು. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಜೊತೆ ಅವಾಗ ಈ ಥರ ಒಂದೊಂದು ಔಟಿಂಗ್ ಹೋಗ್ತಾ ಇರಿ. ಒಂದು ಚೇಂಜ್ ಆಫ್ ಪ್ಲೇಸ್ ಇದ್ರೆ ನಿಮಗೂ ಒಂದು ಬೇರೆನೇ ಥರದೊಂದು ಫೀಲ್ ಕೊಡುತ್ತದೆ. ಇನ್ನು ಫ್ರೀಕ್ವೆಂಟ್ ಆಗಿ ಇದನ್ನ ಮಾಡಬೇಕು ಅಂತ ಕೂಡ ಆಸೆ ಆಗ್ತಿದೆ. ಇನ್ಮೇಲೆ ಮಾಡ್ತಾ ಇರ್ತೀವಿ ಅವಾಗ ಅಟ್ ಲೀಸ್ಟ್ ಒನ್ಸ್ ಇನ್ 2 months. ನಾವು ಅದಕ್ಕೆ ಈ ಸಲ ಇದೊಂದು ಬಿಟ್ಟೆ ಬೇರೆ ಯಾವ ಬ್ಲಾಗ್ ಕೂಡ ಮಾಡಿಲ್ಲ, ಬಿಕಾಸ್ ರಿಲ್ಯಾಕ್ಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಎಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.